ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಯಾರಿಗೆ ತೊಂದರೆ ಕೊಡೋದವ್ರು ಕೆಲಸ ಬಿಡೋರಿಗೆ ಈ ಕಡೆ ಫೇಸ್ ಮಾಡ್ಬಿಡಿ, ಫೇಸ್ ಈ ಕಡೆ ಮಾಡ್ಬಿಡಿ. ಆಮೇಲೆ ಕುಡಿದ ಬಿಡಿ ಆಮೇಲೆ ಕುದ್ರಬಿಡಿ. ಒಂದು ಚಿನ್ನದ ಮೂಲೆಗಳು ಹಣೆಯಿಂದ ತಿಲಕ ಸಣ್ಣ ಮುರುಗಿ ಒಂದು ಒಟ್ಟು ಕೆಂಪು ಕಲ್ಲು ಇಡೀ ಅರ್ಧ ಚಂದ್ರ ಮತ್ತು ಇಲ್ಲಿಯ ತಿರುಪು ಒಂದು ಒಂದು ಮೊಬೈಲ್ ತೆಗಿಯಕ್ಕೆ ಅದಕ್ಕೆ ನಮಗೆ ಇಡೀ ಕರ್ನಾಟಕದ ಸಮಸ್ತ ಜನಗಳಿಗೆ ಶುಭಾಶಯಗಳು. ಹಾಗೂ ನೋಡಿ, ಪ್ರತಿ ವರ್ಷ ಶಿವಧಾರಣೆ ಮಾಡ್ತಾ ಇದ್ದೀವಿ ಶಿವರಾತ್ರಿ ದಿವಸ. ಹಾಗೂ ಚಂದ್ರ ಕೊಳಗ ಇದು 11 kg ಇದೆ, ಒಂದು ಚೂರು ಕೂಡ ಹೆಚ್ಚಿಲ್ಲ ಯಾವ ಥರ. ಆಮೇಲಿಂದ ಇದಕ್ಕೆ ನಾವು ಅಭಿಷೇಕ ಹೂವು ಧಾರಣೆ, ಅಭಿಷೇಕ ಇಲ್ಲ ಇದಕ್ಕೆ, ಏನಿದ್ದು ಹೂವಿನ ಧಾರಣೆ ಮಾತ್ರ ಮಾಡ್ತಿದ್ದೀವಿ. ಇದು ಭಕ್ತಾದಿಗಳಿಗೆ ವಿಶೇಷವಾಗಿ ವೀಕ್ಷಣೆಗಾಗಿ ಬೆಳಗಿನ ಜಾವ 5 ಗಂಟೆಗೆ ಅಭಿಷೇಕ ಆಗುತ್ತೆ, ಶುರು ಆಗುತ್ತೆ. ಮಹಾನ್ಯಾಸ ಪೂರ್ವಕವಾಗಿ ಅಭಿಷೇಕ ಮಾಡಿ
ಭಕ್ತಾದಿಗಳಿಗೆ ವೀಕ್ಷಣೆಗೆ 6 ಗಂಟೆಗೆ ಹತ್ತದ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್ವರು. ಇದು ಶ್ರೀಕಂಠ ದತ್ತ ನರಸಿಂಹನಾಥ ಒಡೆಯರ ಕಾಣಿಕೆ ನಮಗೆ ಶ್ರೀಮನ್ ಜಯಚಾಮರಾಜೇಂದ್ರ ಒಡೆಯರವರು ನಮ್ಮ ದೇವಸ್ಥಾನಕ್ಕೆ ಕೊಡುಗೆ ಮಾಡಿದರು. ಒಂದು ಕಡೆಗೆಲ್ಲ 3 ಕಡೆ ಕೊಟ್ಟಿದ್ದಾರೆ. ಒಂದು ನಮ್ಮ ಮೇಜರ್ ತ್ರಿನೇಶ್ವರ, 2ನೇದು ಮಲೈ ಮಹದೇಶ್ವರ, 3ನೇದು ನಂಜನಗೂಡು ನಂಜುಂಡೇಶ್ವರ. ನೀವೆಲ್ಲರೂ ಕೂಡ ವೀಕ್ಷಣೆಗೆ ಬಂದಿದ್ದೀರಾ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಸೇವೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶಿವರಾತ್ರಿಯ ಶುಭಾಶಯಗಳು. ಮಹಾಶಿವರಾತ್ರಿ ಅಂಗವಾಗಿ ನಮ್ಮ ಅರಮನೆಯ ಆವರಣದಲ್ಲಿರತಕ್ಕಂತಹ ತ್ರಿನಯನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿಯ ಅಂಗವಾಗಿ 15ನೇ ತಾರೀಕು ಅಂದರೆ ಭಾನುವಾರ ದಿವಸ ಬೆಳಿಗ್ಗೆ 5 ಗಂಟೆಗೆ ಗಣಪತಿ ಪೂಜೆ ಪುಣ್ಯದೊಂದಿಗೆ ಪ್ರಾರಂಭವಾಗಿ ಫಲ ಪಂಚಾಮೃತ ಅಭಿಷೇಕದೊಂದಿಗೆ ಶಿವನಿಗೆ ರುದ್ರ ಅಭಿಷೇಕವು ನೆರವೇರುತ್ತದೆ. ರುದ್ರಾಭಿಷೇಕದ ನಂತರ ಈ ಚಿನ್ನದ ಕೊಳಗ ಧಾರಣೆಯನ್ನು, ಈ ಶಿವರಾತ್ರಿ ಅಂದರೆ ಒಂದು ವಿಶೇಷವಾದಂಥದ್ದು. ಶಿವ ಅಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಇಲ್ಲ ಅಂತ ಎಲ್ಲರೂ ಹೇಳ್ತೀವಿ ನಾವು. ಆ ಶಿವನಲ್ಲಿ ಇನ್ನು ಈ ಮಾಘ ಮಾಸದ ನಂತರ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಇನ್ನು ಬರತಕ್ಕಂಥ ಬೇಸಿಗೆ ಅಂದರೆ ಶಿವ ಅಂದರೆ ಪಂಚಭೂತ ಶಿವನು ಒಂದಾಗಿ ರುದ್ರ ಆಗಿರ್ತಕ್ಕಂಥದ್ದು. ತುಂಬ ಬಿಸಿಲು ಜಾಸ್ತಿ ಆಗತಕ್ಕಂಥ ಈ ಕಾಲದಲ್ಲಿ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಅವನಲ್ಲಿರತಕ್ಕಂತಹ ಒಂದು ರೌದ್ರತೆ ಕಮ್ಮಿಯಾಗಿ ಜಗತ್ತಿಗೆ ನೆಮ್ಮದಿ ಸಿಗುತ್ತೆ ಅಂತಕ್ಕಂಥ ಒಂದು ನಂಬಿಕೆಯೂ ಇರುತ್ತೆ. ಜೊತೆಗೆ ಶಿವನಿಗೆ ಅಭಿಷೇಕ ಪ್ರಿಯ ಅಂದರೆ ಅವನು ಜಲಾಭಿಷೇಕ ತುಂಬ ಇಷ್ಟಪಡ್ತಾನೆ. ಆದರೆ ಶಿವನಿಗೆ ರುದ್ರಾಭಿಷೇಕವು ಸಹ ಪ್ರತಿ ಯಾಮದಲ್ಲೂ ಪೂಜೆ ನಡೆಯುತ್ತೆ. ಜೊತೆಗೆ ವಿಶೇಷ ಅಲಂಕಾರದೊಂದಿಗೆ ಅರ್ಚನೆಗಳು ನಡೆಯುತ್ತೆ. ಭಕ್ತಾದಿಗಳು ಬಂದು ಶಿವನ ದರ್ಶನಕ್ಕೆ ಬರಬೇಕಾಗಿ ಕೇಳ್ಕೊಳ್ತೀವಿ. ಈ ಮೈಸೂರ ಮಹಾಸ್ವಾಮಿಗಳಾಗಿರ್ತಕ್ಕಂತಹ ಜಯಚಾಮರಾಜ ಒಡೆಯರವರು ಈ ಚಿನ್ನದ ಕೊಳಗವನ್ನು ಈ ದೇವಸ್ಥಾನ ಸಮರ್ಪಣೆ ಮಾಡಿರ್ತಾರೆ. 54ನೇ ಇಸ್ವಿಯಲ್ಲಿ ಅದನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಸುಮಾರು 960 ತೊಲ ಅಂತ ಅಂದರೆ 11 kg ಬರತಕ್ಕಂಥದ್ದಾಗುತ್ತೆ. ಅದು ಪ್ಯೂರ್ ಅಪರಂಜಿಯಲ್ಲಿ ಮಾಡಿರ್ತಕ್ಕಂತಹ ಒಂದು ಚಿನ್ನದ ಕೊಳಗವನ್ನು ಈ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅವರ ಮಗ ಶ್ರೀಕಂಠ ನರಸಿಂಹರಾಜ ಒಡೆಯರು ಹುಟ್ಟಿದಂತಹ ನೆನಪಿನಾರ್ಥಕವಾಗಿ ಈ 3 ದೇವಸ್ಥಾನಗಳಿಗೆ ಇದನ್ನು ಚಿನ್ನದ ಕೊಳಗವನ್ನು ನೀಡಿರುತ್ತಾರೆ. ಒಂದು ನಮ್ಮ ತ್ರಿನೇಶ್ವರ ದೇವಸ್ಥಾನಕ್ಕೆ ಒಂದು ಕೊಟ್ಟಿದ್ದಾರೆ, ನಂಜನಗೂಡು ಶ್ರೀಕಂಠೇಶ್ವರನಿಗೆ ಒಂದು ಕೊಟ್ಟಿರ್ತಕ್ಕಂಥದ್ದು, ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ. ಈ 3 ಒಂದೊಂದು ರೂಪದಲ್ಲಿರ್ತಕ್ಕಂಥದ್ದು. ನಮ್ಮ ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಒಂದು ಶಿವ ಈ ಮುಖವಾಡವು ಮುದ್ದು ಅಂದರೆ ಒಂದು ಮಗುವಿನ ರೂಪದಲ್ಲಿರ್ತಕ್ಕಂತಹ ಒಂದು ರೂಪದಲ್ಲಿರ್ತಕ್ಕಂಥದ್ದು ತುಂಬ ಆನಂದವಾಗಿರ್ತಕ್ಕಂಥ ಇದಾಗಿದೆ. ಅದನ್ನು ಆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಹುಟ್ಟಿದ ನೆನಪಿನ ಸಂದರ್ಭದಲ್ಲಿ ಇದನ್ನು ದಾನವಾಗಿ ಕೊಟ್ಟಿದ್ದಾರೆ, ಉಡುಗೆ ಕೊಟ್ಟಿದ್ದಾರೆ. ಗಂಗೆ ಮೇಲಿದೆ. ಜೊತೆಗೆ ಚಂದ್ರಚೂಡ ಅಂದರೆ ಚಂದ್ರನು ಸಹ ತನ್ನ ಮಸ್ತಕದಲ್ಲಿ ಧರಿಸಿರ್ತಕ್ಕಂಥ ಒಂದು ಇದೆ. ಆದರೆ ಕಲ್ಪನಾತೀತ ರಜತದಲ್ಲಿ ಮಾಡಿರ್ತಕ್ಕಂತಹದ್ದು ಚಂದ್ರನು ಸಹ ಅಲ್ಲಿ ಇಟ್ಟಿದ್ದಾರೆ. ಅದು ನೋಡ್ಬೋದು. ಚಂದ್ರ ಅಂತಕ್ಕಂಥದ್ದು ಶ್ವೇತವರ್ಣದಲ್ಲಿ ಇರ್ತಕ್ಕಂಥ ರೀತಿ ನೋಡಿ ಚಿನ್ನದಲ್ಲೇ ಮಾಡಿ ಚಂದ್ರನ ಮಾಡ್ಬೋದಾಗಿತ್ತು. ಆದರೆ ಅವನಿಗೆ ಚಂದ್ರ ರಜತದಲ್ಲಿರತಕ್ಕಂಥದ್ದಾಗಲಿ ಅಂತೇಳಿ ಅದನ್ನು ಚಂದ್ರನ ತೋರಿಸಿದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದಿದೆ. ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ವರ್ಷಕ್ಕೆ ಒಂದೇ ಸರಿ ಅಂತಂದರೆ ಆ ಮಹಾರಾಜರ ಸನ್ನಿಧಾನದಲ್ಲಿ ಮುಂಚೆ ಈ ದೇವಸ್ಥಾನ ಮುಜರಾಯಿಗೆ ಕೊಡೋಕ್ಕಿಂತ ಮುಂಚೆ ಏನಾಗಿತ್ತು, ನಮ್ಮ ಅರಮನೆಯಲ್ಲೇ ಇತ್ತು. ಪ್ರತಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಹಬ್ಬ ದಿವಸದಲ್ಲಿ ತಂದು ಧರಿಸೋದಕ್ಕೆ ಒಂದು ಅವಕಾಶ ಇತ್ತು. ಇತ್ತೀಚಿನ ದಿನ ಅದು ಟ್ರೆಜರಿಲೇ ಇರೋದ್ರಿಂದ, ವಿಶೇಷವಾಗಿ ಅದರ ಬಂದೋಬಸ್ತು ಕಾರಣವೂ ಇರೋದ್ರಿಂದ ಈ ವಿಶೇಷ ದಿನದಲ್ಲಿ ತಂದು ಧರಿಸುವ ರೀತಿ ಆಗಿದೆ. ಸೊ ಶಿವರಾತ್ರಿಯ ದಿವಸ ಬೆಳಗ್ಗೆ 5 ಗಂಟೆಗೆ ನಮ್ಮದು ಪೂಜೆ ಪ್ರಾರಂಭ ಆಗುತ್ತೆ. 6:30ಗೆ ದರ್ಶನಕ್ಕೆ ಅವಕಾಶ ಆಗುತ್ತೆ. ಕೊಳಗ ಧಾರಣೆ ಆಗಿ 6:30ಯಿಂದ ರಾತ್ರಿ 11-12 ಗಂಟೆ ತನಕ ದರ್ಶನ ಇರುತ್ತೆ. ರಾತ್ರಿ ಅರಮನೆ ಬಂದೋಬಸ್ತು ಇರೋದ್ರಿಂದ ಅಷ್ಟರೊಳಗೆ ಜನ ಬಂದು ಖಾಲಿ ಆಗಿರುತ್ತೆ. ಅದು ದೇವಸ್ಥಾನ ತೆಗೆದಿರುತ್ತೆ, ಪೂಜೆಗಳು ನಡೀತಾ ಇರುತ್ತೆ. ಮಾರನೇ ದಿವಸ ಬೆಳಗ್ಗೆ ಆದಾಗ 6:30ಯಿಂದ 11 ಗಂಟೆ 11:30 ತನಕ ದರ್ಶನಕ್ಕೆ, ಸೋಮವಾರ ತನಕ ಇದು ದರ್ಶನಕ್ಕೆ ಇರುತ್ತೆ. ಬಿಟ್ಕೊಂಡು ಸೋಮವಾರ ಬಂದು ದರ್ಶನ ಮಾಡೋದಕ್ಕೆ ಅವಕಾಶ ಇದೆ. ಪ್ರತಿಯೊಬ್ಬರೂ ಬಂದು ನಮ್ಮ ಶಿವನ ದರ್ಶನ ಮಾಡ್ಕೊಂಡು ಹೋಗಿ ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಬೇಕಾಗಿ ನಾವೆಲ್ಲ ಕೇಳ್ಕೊಳ್ತೀವಿ. ಮಾಘ ಮಾಸದ ಅತ್ಯಂತ ವಿಶಿಷ್ಟವಾದ ಆಚರಣೆ ಶಿವಾರಾಧನೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ದಿನ ನಾವು ಮೈಸೂರಿನ ಅತ್ಯಂತ ಪುರಾತನವಾದಂತಹ ದೇವಸ್ಥಾನ, ವಿಶಿಷ್ಟವಾದ ಅನುಭವವನ್ನು ನೀಡುವಂತಹ ಶಿವತತ್ವ ಶಾಶ್ವತವಾಗಿ ನೆಲೆಸಿರುವಂತಹ ತಾಣ ಮೈಸೂರು ಅರಮನೆಯ ಪ್ರಾಂಗಣದ ಒಳಗಡೆ ಇರುವಂತಹ ಶ್ರೀ ತ್ರಿನೇಶ್ವರ ತ್ರಿಪುರ ಸುಂದರಿ ದೇವತೆಯ ಜೊತೆಗೆ ನೆಲೆಸಿರುವಂತಹ ಶ್ರೀ ತ್ರಿನೇಶ್ವರ ಟೆಂಪಲ್ನಲ್ಲಿ ನಾವು ಇವತ್ತು ನಿಂತಿದ್ದೇವೆ. ಈ ದಿನ ಮಹಾಶಿವರಾತ್ರಿ, ಈ ವರ್ಷ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಆಚರಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ
ಶ್ರೀ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ದಿನ ಸರ್ಕಾರಿ ರಜೆ ನಾಳೆ ಇರೋದ್ರಿಂದ ಒಂದು ದಿನ ಮುಂಚಿತವಾಗಿ ಚಿನ್ನದ ಕೊಳಗವನ್ನು ತರಬೇಕಾಗಿತ್ತು ಜಿಲ್ಲಾ ಖಜಾನೆಯಿಂದ. ಈ ದಿನದ ಒಂದು ವಿಶಿಷ್ಟತೆಯನ್ನು ನಾವು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆ ರುದ್ರಹೋಮದ ಮೂಲಕ ಶಿವಾರಾಧನೆಯನ್ನು, ಶಿವ ಪಂಚಾಕ್ಷರಿ ಸ್ತೋತ್ರ, ಶಿವ ಸಹಸ್ರನಾಮ, ಶಿವ ನಕ್ಷತ್ರ ಮಾಲಿಕೆ ಪಾರಾಯಣವನ್ನು ಮಾಡುವ ಮೂಲಕ ಈ ದಿನ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ರವರು ನೀಡಿರುವಂತಹ 11 kg ಚಿನ್ನದ ಕೊಳಗವನ್ನು ಜಿಲ್ಲಾ ಖಜಾನೆಯಿಂದ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ತಂದು ಈ ದಿನ ಅರ್ಚಕರ ಸಮೂಹಕ್ಕೆ ಮುಂದಿನ ಪೂಜಾ ಕೈಂಕರ್ಯಗಳಿಗೆ ನಾವು ಹಸ್ತಾಂತರವನ್ನು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಾಳಿದ್ದು ನಡೆಯುವಂಥ ಶ್ರೀ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಬೆಳಗ್ಗೆ 6:30ಯಿಂದ ಈ ಕೊಳಗದ ದರ್ಶನ, ಶ್ರೀ ಸ್ವಾಮಿಯ ಲಿಂಗಕ್ಕೆ ಧರಿಸಿರುವಂತಹ ಚಿನ್ನದ ಕೊಳಗದ ದರ್ಶನವನ್ನು ಭಕ್ತಾದಿಗಳಿಗೆ ಏರ್ಪಾಡು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಪ್ರಾಧಿಕಾರದ ವತಿಯಿಂದ ನಿರ್ವಹಣೆ ಈಗಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ. ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಲಾಂಗ್ ಕ್ಯೂ ಇರೋದರಿಂದ ಭಜನೆ ಮತ್ತು ವಿಶಿಷ್ಟವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಅಭಿಷೇಕ ಇರಬಹುದು, ಮುಂದಿನ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಸಾಂಪ್ರದಾಯಿಕವಾಗಿ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.